ಒಂದು ಕ್ಷೇತ್ರದ ಸಮಸ್ಯೆ ಅಲ್ಲ ಇದು. ಭಾರಿ ನೀರಾವರಿ ಸಚಿವರು ಹಾಗೂ ಭಾವಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ನಾನು ಗಮನವನ್ನ ಸೆಳೀತಾ ಇದ್ದೀನಿ. ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎತ್ತಿನೊಳೆ ಯೋಜನೆ ಸುಮಾರು 60 ಕಿಲೋಮೀಟರ್ 60 ಕಿಲೋಮೀಟರ್ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೋಗಿದೆ. 23ರಂದು ನೀರಾವರಿ ಸಚಿವರಾದ ನಂತರ ಅದಕ್ಕೆ ಒಂದು ಯೋಜನೆಯನ್ನು ಕೊಟ್ಟು ಸುಮಾರು 7 ಜಿಲ್ಲೆಗೆ ನೀರನ್ನು ಹರಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ತೊಟ್ಟು ಸುಮಾರು 4-5 ದಿವಸ ಅಲ್ಲಿ ತಂಗಿ ಆ ಕೆಲಸಕ್ಕೆ ಒಂದಿಷ್ಟು ಯೋಗವನ್ನು ಕೊಟ್ಟಿದ್ದಾರೆ. ಆದರೆ ಆ ರಸ್ತೆಯಿಂದ ಆ ಕಾಮಗಾರಿಯಿಂದ ಆಗಿರ್ತಕ್ಕಂತಹ ಅನೇಕ ಸಮಸ್ಯೆಗಳು ಸುಮಾರು 60 ಕಿಲೋಮೀಟರ್. ಇದರಲ್ಲಿ ಸನ್ಮಾನ್ಯ ಸಚಿವರ ಗಮನಕ್ಕೆ ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೀನಿ. ತಾವು ವಿಶೇಷವಾಗಿ ಜನ ಮೀನಿನ ಹೆಜ್ಜೆಯನ್ನು ಕಂಡುಹಿಡಿತಕ್ಕಂಥದ್ದು ನೋಡಿದ್ದೀನಿ, ಆದರೆ ತಾವು ನೀರಿನ ಹೆಜ್ಜೆಯನ್ನು ಕಂಡುಹಿಡಿತಾ ಇದ್ದೀರಾ. ನಿಜವಾಗ್ಲೂ ಸಹ ಇದೊಂದು ತಮ್ಮದ ಬೃಹತ್ಕಾರಕವಾದಂಥ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೀರಾ. ಆದರೆ ಆ ಯೋಜನೆಯನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು 60 ಕಿಲೋಮೀಟರ್ನಲ್ಲಿ ರಸ್ತೆಗಳ ಸಂಪರ್ಕ ಇಲ್ಲ, ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಅದರಲ್ಲೂ ಸಹ ವಿಶೇಷವಾಗಿ ಬೇಲೂರು ಇವತ್ತು ಯಗಚಿಯಿಂದ ಹೇಮಾವತಿಗೆ ನೀರು, ಹೇಮಾವತಿಯಿಂದ ಇಡೀ ತುಮಕೂರಿಗೆ ನೀರು ಹೋಗ್ತಕ್ಕಂಥದ್ದು ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ. ಎತ್ತಿನೊಳಗೆ 7 ಜಿಲ್ಲೆಗಳಿಗೆ ನೀರು ಬರ್ತಕ್ಕಂಥದ್ದು ಸಹ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ. ದಯವಿಟ್ಟು ನಾನು ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಅವರು ಸುಮಾರು 500 ಕೋಟಿ ಅನುದಾನವನ್ನ ಪ್ರಾರಂಭದಿಂದಲೂ ಕೇಳಿದ್ದು, ಅಂತಿಮವಾಗಿ ಒಂದು 35 ಕೋಟಿಯನ್ನು ಕೊಟ್ಟಿದ್ರು. ಅದು ಪ್ರಗತಿಯನ್ನಲ್ಲಿದೆ. ಮತ್ತೆ ಅದಾದ್ಮೇಲೆ ಆಗಲ್ಲಪ್ಪ, ಆರ್ಥಿಕ ಪರಿಸ್ಥಿತಿ ಇದೆ, 50 ಕೋಟಿ ಅನುದಾನವನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿ 7 ಮತ್ತು 11ನೇ ತಾರೀಕು ನಾನು ಮನವಿಗೆ ಸ್ಪಂದಿಸಿ ಅದನ್ನು ಮಾಡಿದ್ರು. ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಇದರಿಂದ ನನ್ನ ಮತಕ್ಷೇತ್ರದ ಪ್ರತಿ ಗ್ರಾಮಗಳಿಗೆ ಹೋಗಿ ಸನ್ಮಾನ್ಯ ಭಾವಿ ಮುಖ್ಯಮಂತ್ರಿಗಳು ನೋಡ್ರಪ್ಪ ಇಲ್ಲಿ ಬರೆದಿದ್ದಾರೆ 50 ಕೋಟಿಯನ್ನ 500 ಕೋಟಿ ಕೇಳಿದ್ದೆ 50 ಕೋಟಿಯನ್ನ ಕೊಡ್ತೀವಿ ಅಂತಕ್ಕಂಥ ಅದನ್ನೇ ಸೆಳೀತಾ ಇದ್ದೀನಿ ಅವ್ರಿಗೆ ಮನದಟ್ಟ. ಹಾಗಾಗಿ ನಾನು ಅಂತಿಮವಾಗಿ ಕೇಳ್ತಕ್ಕಂಥದ್ದು 500 ಕೋಟಿ ಕೊಡಲ್ಲ ಅಂತಕ್ಕಂಥದ್ದು ಹೇಳಿದ್ರು. 50 ಕೋಟಿಯನ್ನ ಏನು ಅವರು ಬರೆದಿದ್ದಾರೆ ಅವರ ಇದರಲ್ಲಿ ಇಲ್ಲಪ್ಪ 50 ಕೋಟಿ ಕೊಡ್ತೀನಿ ಅಂತಕ್ಕಂಥದ್ದನ್ನ ದಯವಿಟ್ಟು ನಾನು ವಿನಂತಿಯನ್ನ ಮಾಡ್ತೀನಿ. ಕೂಡಲೇ 50 ಕೋಟಿ ಹಣವನ್ನು ಬಿಡುಗಡೆ ಮಾಡಿ, ಯಾಕೆಂದ್ರೆ ಇಡೀ ವಿನಂತಿಯನ್ನ ಕಳಕಳೆಯಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ತೀನಿ. ಅಧ್ಯಕ್ಷ, ನಾವು ಎತ್ತಿನೊಳೆ ಯೋಜನೆಯಲ್ಲಿ ಎಲ್ಲ ಕ್ಷೇತ್ರದ ಶಾಸಕರಿಗೂ ನಾವು ಸ್ವಲ್ಪ ಈ ರೋಡ್ಗಳ ವಿಚಾರದಲ್ಲಿ ಕಂಟ್ರೋಲ್ ಮಾಡಿದ್ದೀವಿ. ಫಸ್ಟ್ ನೀರು ಹೊರಗಡೆ ತರಿಯುವಂತ ಕೆಲಸ ಮಾಡೋಣ ಅಂತ ಸಕಲೇಶ್ಪುರ ಮತ್ತು ಬೇಲೂರಿಗೆ ಸ್ವಲ್ಪ ಲಿಬರಲ್ ಆಗಿ ಕೊಟ್ಟಿದ್ದೀವಿ. ಸಕಲೇಶ್ಪುರಕ್ಕೆ ಅವ್ರಿಗೆ ಏನ್ ಬೇಕು ಹೆಚ್ಚು ಕಮ್ಮಿ ಸ್ವಲ್ಪ ಮಾಡಿದ್ವಿ. ಈಗ ಅವ್ರಿಗೆ 35 ಕೊಟ್ಟಿದ್ದು, ಈಗ ಅಲ್ಲೇ ಟೆಂಡರ್ ಕರೆದಿದ್ದೀವಿ. ಈಗ ಇನ್ನ ಬೆಳಗ್ಗೆ ಸಾಯಂಕಾಲ ನನಗೆ ವಾರಕ್ಕೆ 2 ಸತಿ ನನಗೆ ಫೋನ್ ಮಾಡ್ತಾ ಇರ್ತಾರೆ, ನನ್ನ ಬೆನ್ನು ಹತ್ತಾ ಇರ್ತಾರೆ. ಆದ್ರೂ ಸ್ವಲ್ಪ ಮಾಡ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಫಸ್ಟ್ ಈಗ ಮೊನ್ನೆ ಇದರಲ್ಲಿ ನ್ಯಾಷನಲ್ ಬೋರ್ಡ್ ಅಲ್ಲೇನೋ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕ್ಲಿಯರ್ ಮಾಡಿದಾರಂತೆ. ಆ ಕೆಲಸ ಶುರು ಮಾಡಿಸ್ಬಿಡೋಣ. ಎಲ್ಲಿ ಪೆಂಡಿಂಗ್ ಇದೆ, ಈ ಅರಸೀಕೆರೆದು ಇವೆಲ್ಲ ಪೆಂಡಿಂಗ್ ಇದೆ. ಅದಾದ್ಮೇಲೆ ಖಂಡಿತ ನಿಮ್ಗೆ ಸಕಲೇಶ್ಪುರದ್ದು ಅದು ಏನಿದೆ ಅದನ್ನ ಸಾರ್ಟ್ ಔಟ್ ಮಾಡ್ಕೊಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.